ಈ ಕಮಲ ಇನ್ನು ಒಂದೇ ಒಂದು ಹೇಳ್ತೀನಲ್ಲ, ಚಿತ್ರದಲ್ಲಿ ಬರುತ್ತೆ. ಈಗ ನೋಡಿ, ಮಹಾಭಾರತದಲ್ಲಿ ನಮಗೆ ವಾರ್ಫೇರ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ವ್ಯೂಹಗಳ ರಚನೆ ಬೇಕಾದಷ್ಟು ಮಾಡ್ತಾರಲ್ವಾ. ಅದರಲ್ಲಿ ಗರುಡ ವ್ಯೂಹ ಇದೆ, ಚಕ್ರವ್ಯೂಹ ಅಂತ ಎಲ್ಲರೂ ಕೇಳೇ ಇದ್ದೀರಿ, ಪದ್ಮವ್ಯೂಹ ಅಂತಿದೆ. ನೀವು ಯೋಗ ತಗೊಳ್ಳಿ, ನಾನು ತಂತ್ರ ಮಂತ್ರ ಯೋಗ ಅಂತೆಲ್ಲ ಹೇಳೋದ್ನಲ್ಲ, ಅದಕ್ಕೆ ಐ ಆಮ್ ಜಸ್ಟ್ ಇಲಸ್ಟ್ರೇಟಿಂಗ್ ಮೈ ಮೆನ್ಷನಿಂಗ್ ಆಫ್ ಪಾಯಿಂಟ್ಸ್. ಏನಂತ ಹೇಳಿದ್ರೆ, ಈ ಇದರಲ್ಲಿ ಎತ್ತುಕೊಳ್ತಾನೆ ಯೋಗದಲ್ಲಿ ಪದ್ಮಾಸನ ಅಂತ ಹಾಕ್ತಾರೆ. ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ. ಪದ್ಮಾಸನ ಒಂದು ಸ್ಥಿರವಾದರೆ ಮಿಕ್ಕ ಎಲ್ಲ ಯೋಗಾಸನಗಳು ಸುಲಭ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹೀಗೆ ಯಾವುದೇ ತಗೊಳ್ಳಿ, ಎಲ್ಲವೂ ಕೂಡ ಅದು ದೇಹಕ್ಕೆ, ನಮ್ಮ ಮನಸ್ಸಿಗೆ ಉಪಯೋಗವಾಗುವಂಥ, ಸ್ವಾಸ್ಥ್ಯವನ್ನು ನೀಡುವಂಥ ಎಲ್ಲದಲ್ಲೂ ಕೂಡ ಪದ್ಮದ ಸಂಬಂಧ ಇದೆ ಅನ್ನೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸನ್ನು ಆಕರ್ಷಿಸಿದ್ದು ಅಂತ ಹೇಳಿದ್ರೆ 1857 ವಾರ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಇಟ್ ಈಸ್ ಡಿಸ್ಕ್ರೈಬ್ಡ್ ಆಸ್ ದಿ ಫಸ್ಟ್ ಇಂಡಿಪೆಂಡೆನ್ಸ್ ವಾರ್ ಅಂತ. ಅದಕ್ಕಂತೂ ಮೊದಲು ಇತ್ತು. ತಾತ್ಯಾ ಟೋಪೆ, ಮಂಗಲ್ ಪಾಂಡೆ ಇವರೆಲ್ಲ ಸೇರ್ಕೊಂಡು ಮಾಡಿದ್ದು, ಝಾನ್ಸಿ ರಾಣಿ, ನಾನಾ ಸಾಹೇಬ್ರು ಇವರೆಲ್ಲ. ಇಲ್ಲಿ ಆಶ್ಚರ್ಯಕರವಾದಂಥ ಒಂದು ಘಟನೆ ನಡೀತು, ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಇರೋದಿಲ್ಲ. ಏನಂತ ಹೇಳಿದ್ರೆ, ಅವತ್ತಿನ ಕಾಲಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ನಮ್ಮಲ್ಲಿ ಇತ್ತಲ್ಲ, ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ ದಿ ಈಸ್ಟ್ ಇಂಡಿಯಾ ಆಫ್ಟರ್ ಸಿರಾಜುದ್ದೀನ್ ಇದು ಆದಮೇಲೆ, ಕ್ಲಾಸಿಕ್ ಅದನ್ನು ಆದಮೇಲೆ, ಮರಾಠರ ಕೈಯಲ್ಲಿ ಸಾಕಷ್ಟು ಶಕ್ತಿ ಇದ್ದರೂ ಕೂಡ ಬ್ರಿಟಿಷರು ತಗೊಂಡ್ಬಿಟ್ರು. ಈಗ ಅವ್ರಿಗೆ ಎಷ್ಟು ಇವ್ರ ಅಟ್ರಾಸಿಟೀಸ್ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನಿಜವಾಗ್ಲೂ ಈ ತಾತ್ಯಾ ಟೋಪೆ ಇಂಥವ್ರಿಗೆಲ್ಲ ನಾವು ಇಷ್ಟೆಲ್ಲ ಚೆನ್ನಾಗಿದ್ದವ್ರು ಈ ರೀತಿ ಆಗ್ಬೇಕಾ ಅಂತ ಅವರು ಸಿಡಿದೇಳ್ತಾರೆ. ಆ ಸಂದರ್ಭದಲ್ಲಿ ಇಡೀ ಸೈನ್ಯ ಬ್ರಿಟಿಷರ ಕೈಯಲ್ಲಿತ್ತು. ಇವರು ಸಿಡಿದೆದ್ದು ಏನು ಮಾಡೋದು? ಕೋಪ ಬಂದರೆ ಮೈಪರ್ಚ್ಕೊಳಕ್ಕಾಗತ್ತಾ? ಅವ್ರು ಯುದ್ಧ ಮಾಡೋಕೆ ಹೋಗ್ತಾರೆ. ಯುದ್ಧ ಮಾಡಬೇಕಾದ್ರೆ ಸೈನ್ಯ ಬೇಕಲ್ಲ. ಆ ಸೈನ್ಯವನ್ನು ಹೇಗೆ ಜಮಾಯಿಸೋದು? ಯಾಕೆಂದ್ರೆ ಇದ್ದಿದ್ದ ಸೈನ್ಯ ಎಲ್ಲವೂ ಕೂಡ ಬ್ರಿಟಿಷರ ಕೈಯಲ್ಲೇ ಇದೆ. ಅದಕ್ಕೋಸ್ಕರವಾಗಿ ದೇ ಯೂಸ್ ಲೋಟಸ್. ಆಪರೇಷನ್ ರೆಡ್ ಲೋಟಸ್ ಅಂತ ಒಂದು ಪುಸ್ತಕ ಬಂದಿದೆ. ಆ ತಾತ್ಯಾ ಟೋಪೆ ವಂಶಸ್ಥರು ಬರೆದಿದ್ದಾರೆ. ಯು ನೋ ಹೌ ಒಳ್ಳೆ ಜೀನಿಯಸ್ ಥಿಂಗ್ ಅಂತ ಅನಿಸುತ್ತೆ ನನಗೆ. ಅವರು ಈ ಬೆಟಾಲಿಯನ್ಗಳಿಗೆ 20 ಜನ 30 ಜನ ಕವಾಯತುಗಳು ಮಾಡಿಸ್ತಾ ಇರ್ತಾರಲ್ಲ, ಅಲ್ಲಿಗೆ ಒಂದು ಅಲಾಂಗ್ ವಿತ್ ಸ್ಟಾಕ್ ಅಂದರೆ ದಂಟಿನ ಸಮೇತ ಕಮಲ ಪುಷ್ಪಗಳನ್ನು ಕಳಿಸೋದು. ಅವರು ಮಾಡ್ತಾ ಇರೋ ಫಸ್ಟ್ ಇರೋನ ಹತ್ರ ಕೈಯಲ್ಲಿ ಹೇಳೋದು. ಅಲ್ಲಿ ಇರೋರೆಲ್ಲ ಇವರೇ, ಯಾರು ಇಂಡಿಯನ್ಸ್, ಭಾರತೀಯರೇ. ಅವ್ರ ಕಿವಿಯಲ್ಲಿ ಹೇಳೋದು, ನೋಡಪ್ಪ ಇದರಲ್ಲಿ ಪುಷ್ಪ ತಗೋ, ದಂಟನ್ನು ಪಾಸ್ ಮಾಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆವಾಗ ಎಲ್ಲದನ್ನೂ ಅವರು ತಗೊಳ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಯಾರ್ಯಾರು ಪುಷ್ಪನ ದಂಟಿಂದ ತಗೊಳ್ತಾರೋ ಅವರು ಈ ಯುದ್ಧದಲ್ಲಿ, ಭಾರತೀಯರು ಬ್ರಿಟಿಷರ ಮೇಲೆ ಮಾಡ್ತಾ ಇರುವಂಥ ಯುದ್ಧದಲ್ಲಿ ಭಾಗಿಯಾಗ್ತಾರೆ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಆಪರೇಷನ್ ರೆಡ್ ಲೋಟಸ್. ಅದಕ್ಕೂ ಲೋಟಸ್ ಏನಾ? ಸಿ, ಲೋಟಸ್ ಇಸ್ ಎ ಫ್ಲವರ್, ಇಟ್ ಇಸ್ ಎ ಡೆಲಿಕೇಟ್ ಫ್ಲವರ್, ಇಟ್ಸ್ ಎ ಬ್ಯೂಟಿಫುಲ್ ಫ್ಲವರ್, ಇಟ್ಸ್ ಎ ಡಿವೈನ್ ಫ್ಲವರ್, ಇಟ್ಸ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್. ಆದರೆ ಯುದ್ಧಕ್ಕೂ ಕೂಡ ಅದೇ ಬೇಕಾಯ್ತಾ? ದಿಸ್ ಈಸ್ ಸಮಥಿಂಗ್ ವಿಚ್ ಇಂಪ್ಯಾಕ್ಟೆಡ್ ಮೀ ಅಲಾಟ್ ಅಂತ ಹೇಳ್ಬೋದು. ಅದರಿಂದ ತಗೊಂಡು ಕೂಡ ನಾವು ಮಾಡಿದ್ದೀವಿ. ಸೊ ಈ ಅಂಶವನ್ನು ಕೂಡ ನಮ್ಮ ಚಿತ್ರದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಹೀಗೆ ಎಲ್ಲಿಂದ ಹೇಳಿದ್ರು ನಾವು ಅದರಲ್ಲಿ ಬರುತ್ತೆ, ರಣಾಂಗಣದಿಂದ ಕ್ರೀಡಾಂಗಣದವರೆಗೆ ಎಲ್ಲಿ ನೋಡಿದ್ರು ಕೂಡ ನಿಮಗೆ ಕಮಲದ ಅದು ನಾವು ಗಣಿಸೇ ಇಲ್ಲ ಸರ್. ನೋಡಿ, ನೀವು ಹೇಳ್ತಾ ಇದ್ದೀರಿ. ಆಕ್ಚುಲಿ ಐ ಸ್ಟಾರ್ಟೆಡ್ ಸೊ ಆಕ್ಚುಲಿ ಅದು BJP ಬಂದಿದ್ದು ಯಾವಾಗ್ರಿ? 84. ಇದಿರೋದು ಸಾವಿರಾರು ವರ್ಷಗಳಿಂದ. ಸೊ ಇಟ್ ಈಸ್ ನಾಟ್ ಸಿನಿಮಾ ಹೇಳಿ ನೀವು BJP ಯಾಕೆ ಹೇಳ್ತೀರಾ? ಅದನ್ನೇ ಸ್ವರ್ಣ ಕಮಲ, ರಜತ ಕಮಲಗಳನ್ನೇ ಕೊಡ್ತೀರಿ. ಅಲ್ಲಿಂದ ಬ್ರಹ್ಮನಿಂದ ಹಿಡಿದು, ಸೃಷ್ಟಿಕರ್ತನಿಂದ ಹಿಡಿದು ಇವತ್ತು ಸಿನಿಮಾ ಅವಾರ್ಡ್ಗಳವರೆಗೆ ನಮಗೆ ಕಮಲನೇ ಬೇಕಾಯ್ತಲ್ಲ ಅನ್ನೋದು ತುಂಬ ಆಶ್ಚರ್ಯಕರವಾಗಿ ಕಂಡು, ತುಂಬ ಕುತೂಹಲ ಮೂಡಿ, ನಾನು ಅದರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಎಲ್ಲ ಹುಡುಕಿ ಯಾವುದೇ ವಿಷಯಗಳನ್ನೆಲ್ಲ ಸಂಗ್ರಹಿಸಿ, ಆಯುರ್ವೇದದಲ್ಲಂತೂ ನೀವು ನೋಡಬೇಕು, ಕಮಲದ ಔಷಧಿಗಳು ಎಷ್ಟು ಅದ್ಭುತವಾಗಿದೆ ಅಂತ. ಹೀಗೆ ಇದನ್ನ ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ, ಮಾಹಿತಿ ಕಲೆ ಹಾಕ್ಬೋದು. ಆದರೆ ಅದನ್ನು ಆಕರ್ಷಕವಾದಂತಹ ಸಿನಿಮಾ ಮೀಡಿಯಮಲ್ಲಿ ತರೋದು ಕಷ್ಟದ ಕೆಲಸ. ನಾನು ಸಿನಿಮಾದವಳಲ್ಲ. ಐ ಆಮ್ ಎ ಸ್ಕಾಲರ್, ಐ ವಾಸ್ ಎ ಪ್ರೊಫೆಸರ್. ಅಫ್ಕೋರ್ಸ್ ಈಗಲೂ ಪ್ರೊಫೆಸರ್ ಗಿರಿ ಮಾಡ್ತಾ ಇರ್ತೀನಿ. ಆದರೆ ಸಿನಿಮಾ ಮಾಡಬೇಕಾದ್ರೆ ಯಾರು ಅಂತ ಕೇಳಿದಾಗ ನನಗೆ ಸುಚೇಂದ್ರ ಪ್ರಸಾದ್ ಅವರು ಅವರ ಸಮ್ಮತಿಯನ್ನು ಕೊಟ್ಟರು. ಅದರ ಜೊತೆಗೆ ಪ್ರೋತ್ಸಾಹವನ್ನು ನೀಡಿ ಇದನ್ನು ಮಾಡೋಣ ಅಂತ ತುಂಬ ಪ್ರಯತ್ನ ಪಟ್ಟು ಮನಸ್ಸು ಅವರ ಎಲ್ಲವನ್ನೂ ಹಾಕಿದ್ದಾರೆ ಇದಕ್ಕೆ ಅಂತ. ರಿಯಲಿ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಸುಚೇಂದ್ರ. ಯಾಕೆಂತ ಹೇಳಿದ್ರೆ, ಕನ್ಸೀವಿಂಗ್ ಐಡಿಯಾಸ್ ಇಸ್ ಕ್ವೈಟ್ ಈಸಿ ಇನ್ ದ ಸೆನ್ಸ್, ನಮಗೇನೋ ಒಂದು ಪ್ಯಾಷನ್ ಇದ್ದರೆ ಯಾವುದಾದ್ರೂ ಅದ್ರ ಬಗ್ಗೆ ಬೇಕಾದಷ್ಟು ಅಧ್ಯಯನ ಮಾಡಿ ನಾವು ತಲೆಗಳಿಗೆ ಹಾಕೋಬಹುದು. ಆದರೆ ಅದನ್ನು ಜನರಿಗೆ ಆಕರ್ಷಕವಾಗಿ ತೋರಿಸೋ ಹಾಗೆ, ಏನು 1 ಗಂಟೆ ಸಿನಿಮಾ ಸುಮ್ಮನೆ ನೋಡ್ತಾರೆ ಜನ, ಅದಕ್ಕೂ ಒಂದು ವಿಶೇಷ ಇರಬೇಕು, ಆಕರ್ಷಣೆ, ಆ ಸೆಳೆತ ಇರೋ ಹಾಗೆ ಸುಂದರವಾಗಿ. ಅದ್ರ ಜೊತೆಗೆ ನಮ್ಮ ಏನು ಮೂಲ
ಸ್ರೋತಸ್ಸಿದೆ ಅದನ್ನು ತಪ್ಪದೆ ಅದನ್ನೂ ಇಟ್ಕೊಂಡು ವಾಟ್ ಐ ಮೀನ್ ಈಸ್ ಸಿನಿಮಾ ಈಸ್ ಅಕಾರ್ಡಿಂಗ್ ಟು ಮೀ ಇಟ್ಸ್ ಎಂಟರ್ಟೈನ್ಮೆಂಟ್, ಎನ್ಲೈಟ್ಮೆಂಟ್ ಆ್ಯಂಡ್ ಎಜುಕೇಟಿವ್. ಇದು ಮೂರು ಆಗಿದ್ರೆ ಮಾತ್ರ ಸಿನಿಮಾ ಅಂತ ನನ್ನ ಲೆಕ್ಕದಲ್ಲಿ. ಇದು ಮೂರೂ ಇರಬೇಕು. ಒಂದು ಸಂದೇಶ ಕೊಡಬೇಕು. ಸುಮ್ಮನೆ 3 hours ಕೂತ್ಕೊಂಡು ಸಿನಿಮಾ ಹಾಲಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ನಾವು ಇಂಥ ಒಂದು ಸಿನಿಮಾನ ಮಾಡಿದ್ದು ಮಾಡ್ತಾ ಇರೋದು ತುಂಬ ಕಷ್ಟದ ಕೆಲಸ. ಅದನ್ನು ಸುಚೇಂದ್ರ ಪ್ರಸಾದ್ ಮಾಡಿದ್ದಾರೆ. ನಾನು ಮತ್ತೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾನೆ ಇರ್ತೀನಿ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಆ ಸಿನಿಮಾದಲ್ಲಿ ನಾವು ಹಾಕಿರುವಂಥ ಹಾಡುಗಳಿದೆಯಲ್ಲ, ಇದು ಸೂಕ್ಷ್ಮವಾದಂಥ ಒಂದು ಕಥಾಚಿತ್ರ. ಅಂದರೆ ಎಲಿಮೆಂಟ್ಸ್ ದಟ್ ಹ್ಯಾವ್ ಗಾನ್ ಇನ್ ಟು ದಿ ಮೇಕಿಂಗ್ ಆಫ್ ದಿ ಮೂವಿ ಅಷ್ಟೇ. ಮಿಕ್ಕಿದ್ದೆಲ್ಲ ನೀವು ಆಮೇಲೆ ನೋಡ್ಬೋದು. ಇದು 2 ಗಂಟೆ ಚಿತ್ರ ಆಗುತ್ತೆ. ಎಲ್ಲ ವಿಷಯಗಳು ಕೂಡ ಪುಂಖಾನುಪುಂಖವಾಗಿ ಅದರಲ್ಲಿ ಬರ್ತಾ ಇರುತ್ತೆ. ಇವತ್ತು ಇದರಲ್ಲಿರುವಂತಹ ಹಾಡುಗಳು, ಅದರ ಒಂದು ತುಣುಕುಗಳನ್ನು ಪ್ರದರ್ಶನ ಮಾಡೋದು, ಅದನ್ನೆಲ್ಲ ತಮ್ಮ ಮುಂದೆ ನಿವೇದಿಸ್ಕೊಳ್ಳೋದು ನಮ್ಮ ಕೆಲಸ ಅಂತ ಭಾವಿಸ್ಕೊಂಡು ಇವತ್ತು ತಮ್ಮನ್ನೆಲ್ಲ ಆಹ್ವಾನಿಸಿದ್ದೀನಿ. ಇವೆಲ್ಲ ಬಂದಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಮಟ್ಟಕ್ಕೆ ನಿಂತಿದೆಯಲ್ಲ ನಮ್ಮ ಚಿತ್ರ. ನಾನು ಯಾವತ್ತೂ ಇದು 2016ರಲ್ಲಿ ನನ್ನ ತಲೆಗೆ ಬಂದಿದ್ದು. ಇವತ್ತು 2025ರಲ್ಲಿ ಈ ಕೆಲಸ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ತುಂಬ ಹೊತ್ತು ಕಾದಿದೆ. ನನ್ನ ಐಡಿಯಾ ಇಟ್ ಹ್ಯಾಸ್ ವೇಟೆಡ್ ಫಾರ್ ಲಾಂಗ್ ಅಂತ ಅಂದ್ಕೊಂಡು ಇವತ್ತು ಬರ್ತಾ ಇರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ. ಅದಕ್ಕೆ ಈ ಸಂಭ್ರಮದ ಸಂದರ್ಭದಲ್ಲಿ ತಾವೆಲ್ಲ ಬಂದಿರೋದು ಕೂಡ ಅಷ್ಟೇ ಸಂತೋಷದ ಸಂದರ್ಭ. ನಿಮಗೆಲ್ಲರಿಗೂ ಸ್ವಾಗತವನ್ನು ಮತ್ತೊಮ್ಮೆ ಹೇಳ್ತಾ, ನೀವೆಲ್ಲ ಬಂದಿರೋದಕ್ಕೋಸ್ಕರವಾಗಿ ಕೃತಜ್ಞತೆಯನ್ನು ಸೂಚಿಸ್ತಾ ಈಗ ಸುಚೇಂದ್ರ ಪ್ರಸಾದ್ ಒಂದೆರಡು ಮಾತನ್ನು ಹೇಳ್ಬೋದು ಅಂತ ಕೇಳೋಣ. ಇದಕ್ಕಾಗಿ ಅಂತ ಹೌದು, 9 ತಿಂಗಳು 9 ವರ್ಷ ಒಳ್ಳೆ ಸಮೀಕರಣವೇ ಅದು. ಬಹಳ ಕಾಲ ಅದಕ್ಕಾಗಿ ಅಂತ ಇದ್ದ ಮಿಡಿತವನ್ನು ಒಂದು ಕೃಷಿ ರೂಪವಾಗಿ ಕಟ್ಟಿಕೊಡಲಾಗಿದೆ. ಈಗ ಇದನ್ನು ಮಾಡೋದಕ್ಕೆ ಉದ್ದೇಶವನ್ನು ಅವರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ, ಯಾಕೆ ಬೇಕು ಅನ್ನೋದನ್ನು. ಮಾಧ್ಯಮ ಬಳಕೆ ಕುರಿತಾಗಿ, ಅಡಕದ ಕುರಿತಾಗಿ ಅವ್ರು ಹೇಳಿದ್ದಾರೆ, ಮಾಧ್ಯಮದ ಬಳಕೆ ಕುರಿತಾಗಿ ನಾನು ಹೇಳಿದ್ದೇನೆ. ಪ್ರೇಮ ಅವರಿಗೆ ನಮಸ್ಕಾರ. ಅವರು ಭಾಗವಾಗಿ ನಡೆಸಿದಂಥವ್ರು, ಅಂದರೆ ತುಂಬ ವಿಖ್ಯಾತ ಡೈಟಿಷಿಯನ್ ಅವರು ಈ ಎಲ್ಲ ಗಣ್ಯರು, ಮಾನ್ಯರು, ವಿದ್ವಾಂಸರು ಇವರೆಲ್ಲರೂ ಅವರ ತಲಸ್ಪರ್ಶಿಗೆ ಅಧ್ಯಯನ ಬಹುಕಾಲದಿಂದ ಅವುಗಳನ್ನು ಆಧಾರ ಇಟ್ಟುಕೊಂಡು ವಿಶೇಷ ಅಧ್ಯಯನ ಮಾಡಿದಂಥದ್ದಾಗಿ ಈ ಚಿತ್ರ ರೂಪವಾಗಿದೆ. ಬಿಡುಗಡೆ ಅಂತ ಇದೆ, 3 ತ್ರಿಭಾಷೆಯಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಆ ಕಾರಣಕ್ಕಾಗಿ ನಾವು ಮುಖಾಮುಖಿಯಾಗಿ ಅದನ್ನಾಗಬೇಕು. ನಾನು ಆಗಲೇ ಹೇಳಿದ ಹಾಗೆ ಪುರಾಣ ಶಾಸ್ತ್ರ ಇತ್ಯಾದಿಗಳು ಒಂದಾದರೆ, ಆದ ನಂತರ ಸಸ್ಯಶಾಸ್ತ್ರದಿಂದ ಹಿಡಿದು ಶಿಲ್ಪಶಾಸ್ತ್ರದವರೆಗೆ ಕಮಲ ಹೇಗೆ ವ್ಯಾಪಕವಾಗಿ ಪಸರಿಸಿಬಿಟ್ಟಿದೆ, ಹರಡಿಕೊಂಡಿದೆ ಅನ್ನೋದನ್ನು ಸೂಚ್ಯವಾಗಿ ನಮ್ಮಲ್ಲಿ ತುಂಬ ವ್ಯಾಪಕವಾಗಿ ಮಾಡೋಕ್ಕೆ ಸಾಧ್ಯವಾಗಿದೆ. ಹೋದನು ಸೂಚ್ಯವಾಗಿ ಇದೆಲ್ಲವೂ ಮಾಡೋಕ್ಕೆ ಸಾಧ್ಯವಾಗಿದೆ. ಅಂದರೆ ನಾವು ಇದನ್ನು ಸ್ಪರ್ಶಿಸಿ ಬಂದಿದ್ದೇವೆ, ಕೆಲವು ಪದಗಳನ್ನಷ್ಟೇ ಅಂತ ನಮಗೆ ಗೊತ್ತಾಗಿದೆ. ಹಾಗಾಗಿ ಅಂತಿಮವಾಗಿ ಒಂದು ಹೇಳುವಂಥದ್ದು ಮೊಗದಷ್ಟು ಇದೆ ನಮಗೆ, ಇನ್ನೆಷ್ಟು ಮೊಗದು ನಮಗೆ ಸಿಗ್ತಲೇ ಹೋಗುತ್ತೆ ಅನ್ನೋದೊಂದನ್ನು ಸಿನಿಮಾ ಅಂತ್ಯವಾಗಿ ಇಟ್ಕೊಂಡಿದ್ದೇವೆ. ಪ್ರತ್ಯೇಕ ನೇರ ಚಿತ್ರಗಳು, ಕನ್ನಡ ಪ್ರತ್ಯೇಕ ಚಿತ್ರ, ಸಂಸ್ಕೃತ ಪ್ರತ್ಯೇಕ ಚಿತ್ರ, ಹಿಂದಿ ಮಾತ್ರ ನಾವು ಒಂಚೂರು ಅದಕ್ಕೆ ಈ ಹಿಂದಿಯ ಲೇಪವನ್ನು ಅದನ್ನು ಇತರರಿಗೆ ತಲುಪಿಸುವ ದೃಷ್ಟಿಯಿಂದ ಒಂಚೂರು ಮಾಡ್ಕೊಂಡಿದ್ದೇವೆ. ನನ್ನ ಈ ಹಿಂದಿನ ಚಿತ್ರ ಏಕಚಿತ್ರ ಚಕ್ರಮ್ ಅಂತ, ಅದು ನಮ್ಮಲ್ಲಿ ಕೃಷ್ಣ ಚೀಟಿಕಾ ಅಂತ ಕರಿತೇವೆ, ನಮ್ಮಲ್ಲಿ ಹೇಗೆ ಬ್ಲ್ಯಾಕ್ ಟಿಕೆಟ್ ಅಂತ ಕರಿತೀವಿ. ಹಾಗೆ ಆ ಥರದಲ್ಲಿ ಜನರು ಅದನ್ನು ಮುಗಿಬಿದ್ದು ನೋಡಿದ್ದುಂಟು ಚಲನಚಿತ್ರ ಮಂದಿರಗಳಲ್ಲಿ. ಏಕಚಕ್ರಂ ಅಂತಲೇ ನಮ್ಮ ನಾಡಿನ ಘನತೆವೆತ್ತ ವಿದ್ವಾಂಸರು ಒಬ್ಬರು, ಮಹಾಮಹೋಪಾಧ್ಯ ವಿದ್ವಾನ್ ರಂಗನಾಥ್ ಶರ್ಮರು ಅಂತ, ಅವರು ಕೃತಿ. ಅದಕ್ಕೂ ಮತ್ತೆ ವಿದುಷಿಯವರೇ ವಿಶೇಷವಾದಂಥ ಆಶ್ರಯವನ್ನು ಕೊಟ್ಟಂಥವ್ರು. ಏಕಚಕ್ರಂ ಮಾಡಿದಾಗ ನಮಗೆ ಭಾಳ ಒಳ್ಳೆಯ ಅದಕ್ಕೆ ಆದಂಥ ಸಂಸ್ಕೃತ ಭಾರತಿ ಆಗಿರ್ಬೋದು, ಅಥವಾ ಸಂಸ್ಕೃತದಿಂದ ಆಗಿರ್ಬೋದು, ಸಂಸ್ಕೃತ ಬಲ್ಲವರಾಗಿರ್ಬೋದು ದೊಡ್ಡ ಸಂಖ್ಯೆ ಇದೆ. ಇಡೀ ದೇಶದಲ್ಲಿ 5 ಹಳ್ಳಿಗಳು ಕೇವಲ ಸಂಸ್ಕೃತವನ್ನೇ ಮಾತಾಡುತ್ತದೆ ಅನ್ನೋದನ್ನು ನಾವು ಮರೆತುಬಿಟ್ಟಿದ್ದೇವೆ. ಆಮೇಲೆ ಕೆಲವು ರಾಜ್ಯಗಳಲ್ಲಂತೂ ಸಂಸ್ಕೃತ ಆಡಳಿತ ಭಾಷೆ ಹಾಗೆ ಮಾಡಿಕೊಂಡಿದ್ದೇವೆ, ಅದರದೊಂದು ನಡೆದಿದೆ. ಹಾಗಾಗಿ ಇಂಥ ಒಳ್ಳೆ ಚಿತ್ರಗಳಿಗೆ ನಾವು ಆಡಿಯನ್ಸ್ ಅನ್ನು ಕಲ್ಪಿಸ್ಬೇಕು ಅನ್ನೋದು ನನ್ನ ಕಲ್ಪನೆ. ಅವ್ರಿಗೆ ಏನ್ ಬೇಕೋ ಅದು ಕೊಡೋದು ಒಂದು, ಇನ್ನೊಂದು ಉತ್ತಮವಾದದ್ದಕ್ಕೆ ಆಡಿಯನ್ಸ್ ಬರೋ ಹಾಗೆ ಮಾಡೋದು ಇನ್ನೊಂದು. ಅವರು ಇದು ಗೀತಗುಚ್ಛ ಆಗಿರೋದ್ರಿಂದ ಅವರು ವೃತ್ತಿ ನಿರತರು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಪರಿಪೂರ್ಣ ಚಂದ್ರಶೇಖರ್ ಅಂತ. ಇದೊಂದು ಗುರುಕುಲದ ಹಿನ್ನೆಲೆ ನಮಗೆ. ಒಂದು ಈ ನಮ್ಮ ಬೆಂಗಳೂರಿನ ಸಮೀಪವೇ ಇರುವಂಥ ಒಂದು ಗುರುಕುಲ, ಮತ್ತೆ ಅಲ್ಲಿ ಬೋಧನಾ ಕ್ರಮ ಇದೆಯಲ್ಲ, ಅದು ನಮ್ಮನ್ನು ಬೆರಗುಗೊಳಿಸ್ತು. ಯಾಕೆಂದ್ರೆ ಅಲ್ಲಿನ ಸಂವಹನ ಭಾಷೆ ಸಂಸ್ಕೃತ ಒಂದು. ಎರಡನೇದು ಪ್ರಾಚೀನ ಅಂತ ಕರೆಸ್ಕೊಂಡು ಈಗಲೂ ಅಲ್ಲಲ್ಲಿ ನಮ್ಗೆ ಕಾಣಸಿಗುವಂತಹ ಗಾಂಧಾರ ವಿದ್ಯೆ, ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಓದುವಂತಹ ವಸ್ತುಗಳನ್ನು ಗುರುತಿಸುವಂಥ ಇಂಥ ಎಲ್ಲ ಸಂಗತಿಗಳನ್ನ ನಮ್ಮ ಬೆಂಗಳೂರಿನ ಸಮೀಪದಲ್ಲೇ ರಾಮಹಳ್ಳಿ ಶುಭಂಕರೋತಿ ಅಂತ ಒಂದು ಗುರುಕುಲ. ಆ ಗುರುಕುಲದಲ್ಲಿ ನಾವು ಯಾವುದೋ ಒಂದು ಬೇರೆ ಅನ್ಯ ಕಾರಣದಿಂದ ಹೋದಾಗ ನಮಗೆ ಸಿಕ್ಕಂತಹ ಆ ಎಲ್ಲ ಬೆರಗನ್ನ ಇದನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಪದ್ಮಗಂಗೆಯನ್ನು ರೂಪಿಸಿದ್ದಾರೆ. ಇದರಲ್ಲಿ ಅನೇಕ ವಿದ್ವಾಂಸರು, ಅಂದರೆ ತಾವು ಗಮನಿಸಿದ ಹಾಗೆ ರಾ ಗಣೇಶರು, ಅವರು ಶತಾವಧಾನಿಗಳು, ನಾಡಿನ ಮತ್ತು ದೇಶದ ಅಸ್ಮಿತೆ. ಅಂತಹ ಪಂಡಿತೋತ್ತಮರು ತಾವೇ ಗಣೇಶರಾಗಿ ಇದರಲ್ಲಿ ಪಾಲ್ಗೊಂಡಿರುವಂಥದ್ದು. ಮತ್ತು ಅನೇಕ ವಿದ್ವಾಂಸರು ಇಲ್ಲಿ ಅರ್ಜುನ್ ಭಾರದ್ವಾಜರು ಬಂದಿದ್ದಾರೆ. ಈ ಎಲ್ಲ ವಿದ್ವಾಂಸರು ಅವರವರ ವಲಯದಲ್ಲಿ ಅವರು ಎಷ್ಟು ಆಳವಾದಂತಹ ಅಧ್ಯಯನ ಮಾಡಿದ್ದಾರೆ, ಅದನ್ನು ಅಧ್ಯಾಪನ ಇಲ್ಲಿ ನಡೆದಿದೆ ಅಂತ ನಾನು ಭಾವಿಸುತ್ತೇನೆ. ಆಳವಾದ ಅಧ್ಯಯನವೇ ಇದಕ್ಕೆ ಅದೇ ಅಡಕ. ಹಾಗಾಗಿ ವಿದುಷಿಯು ಹೇಳಿದ ಹಾಗೆ ಇದರ ಅಡಕ ಅಷ್ಟು ಸರಳವಾದ್ದು, ಸುಮ್ಮನೆ ಯಾವುದೋ ಒಂದು ಕಲ್ಪಿತ ಕಥಾ ಹಂದರವನ್ನೇ ಕಟ್ಟಿಕೊಡುವಂಥದ್ದು ಇಂಥದ್ದು ಆಗಿರಲಿಲ್ಲ. ಇದು ವಾಸ್ತವದ ನೆಲೆಗಟ್ಟು ಇದಕ್ಕಿದೆ, ಮತ್ತು ಅಧ್ಯಯನದ ಬಹಳ ದೊಡ್ಡ ಸಾಂಗತ್ಯ ಇದಕ್ಕಿದೆ. ನಾನು ಮೂಲತಃ ನಿರ್ದೇಶಕನಾಗಿದ್ದೆ ಅಂತ ಆರಂಭದಲ್ಲಿ ಹೇಳಿದೆ. ನಾನು ಯಾಕೆ ಎಡಿಟಿಂಗ್ ಕಲ್ತ್ಕೊಂಡೆ ಅಂತಂದರೆ, ಒಬ್ಬ ನಿರ್ದೇಶಕನಿಗೆ ಸಂಕಲನ ಗೊತ್ತಿಲ್ಲದೆ ಇದ್ದರೆ ಎಡಿಟರ್ ಆಗೋಕ್ಕೆ ಸಾಧ್ಯ, ಇದು ಡೈರೆಕ್ಟರ್ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ಆವಾಗಲೇ ಕಾಶಿನಾಥ್ ಅವ್ರ ಹತ್ರ ಕೆಲಸ ಮಾಡಬೇಕಾದಾಗಲೇ ನನ್ನ ತಲೆ ಬಂದಿತ್ತು. ಸೊ ಹಾಗಾಗಿ ನಾನು ಎಡಿಟರ್ ಕೂಡ ಆದೆ. ಈ ಸಿನಿಮಾದಲ್ಲಿ ಬೇರೆ ಸಿನಿಮಾಗಳಲ್ಲಿ ಏನಿರುತ್ತೆ, ನಿಮಗೆ ಒಂದು ಶಾರ್ಟ್ ಕಟ್ ಅಂತ ಮಾಡಿರ್ತಾರೆ. ಇದೊಂದು ಮಿಡ್ ಶಾರ್ಟು, ಇದೊಂದು ಕ್ಲೋಸ್ ಶಾರ್ಟು, ಇದೊಂದು ಹೀಗೆ ಹೀಗೆ ಹೀಗೆ. ಇಲ್ಲಿ ಅವ್ರು ಹಂಗೆ ಹೇಳಿಲ್ಲ ನನಗೆ. ಏನು ಮಾಡ್ತೀನಿ ನಿನ್ನ ತಲೆಯಲ್ಲಿ ಏನಿದೆ ಮಾಡು ನೋಡೋಣ ಅಂದರು. ಅದು ಚಾಲೆಂಜ್ ಅದು. ಆಮೇಲೆ ನನಗಿಂತ ಮುಂಚೆ ಇನ್ನೊಬ್ರು ಯಾರು, ನಾನು ವ್ಯಸ್ತನಾಗಿದ್ದರಿಂದ ಇನ್ನೊಬ್ಬರನ್ನ ಕಳಿಸಿದ್ರೆ ಅವ್ರಿಗೆ ಸಂಸ್ಕೃತ ಹೋಗಲಿಲ್ಲ. ಆಗಲೇ ಯಾರೋ ಹೇಳಿದ್ರಲ್ಲ ನಿಮ್ಮ ಭಾಷೆ ಇದು ಅಂತ, ಅದು ಕನ್ನಡವೇ. ಸೊ ನಾನು ಅವ್ರ ಒಡನಾಡಿ ಆಗಿದ್ದರಿಂದ ಅವರ ನಾಡಿ ಗೊತ್ತು, ನನಗೆ ನಾಡಿ ಮಿಡಿತ ಗೊತ್ತು. ಹಾಗಾಗಿ ಈ ಈ ಕಟ್ಟನ್ನು ಇಲ್ಲಿ ಮಾಡಿದ್ರೆ ಅವ್ರಿಗೆ ಒಪ್ಪಿತವಾಗುತ್ತೆ ಅನ್ನೋದೊಂದಿತ್ತು. ಆಮೇಲೆ ನಾನು ನೇರವಾಗಿ ನಾನು ಏನೋ ಮಾಡಿದರೆ ಏನೋ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋದಿಲ್ಲ. ನನಗದು ಓಕೆ ಆದಮೇಲೆ ಅಷ್ಟೇ ಅವ್ರಿಗೆ ತೋರಿಸುವಂಥದ್ದು ಸಿನಿಮಾ. ನಾನು ಯಾವುದೇ ಇಲ್ಲಿವರೆಗೆ ನಿರ್ದೇಶಕರ ಜೊತೆ ಇಟ್ಕೊಂಡು ಎಡಿಟ್ ಮಾಡಲ್ಲ, ಸ್ಕ್ರಿಪ್ಟ್ ಇಟ್ಕೊಂಡು ಎಡಿಟ್ ಮಾಡಲ್ಲ. ಸ್ಕ್ರಿಪ್ಟ್ ಇಟ್ಕೊಳ್ದೇನೆ ನಾನು ಎಡಿಟ್ ಮಾಡ್ಕೊಂಡು ಹೋಗ್ತೀನಿ. ಆವಾಗ ಅವರು ಬಂದು ಕೂತು ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಇದು ಇರಬೇಕಾ ಬೇಡವಾ ಅನ್ನೋಂಥದ್ದು. ಮುಖ್ಯವಾಗಿ ಎರಡೆರಡು ಭಾಷೆ ಒಟ್ಟೊಟ್ಟಿಗೆ ಕೆಲಸ ಮಾಡುವಾಗ, ಅದರಲ್ಲೂ ಸಂಸ್ಕೃತವನ್ನು ಎಡಿಟ್ ಮಾಡುವಾಗ ನನಗದೊಂಥರ ಚಾಲೆಂಜೇ ಅದು. ಧನ್ಯವಾದ. ಥ್ರಿಲ್ಲಿಂಗು ಕೂಡ. ಮೊದಲು ಮಾಡೋದಕ್ಕೆ ಏನು ಪ್ರೇರಣೆ ಅಂದರೆ ಕಮಲವೇ ಪ್ರೇರಣೆ. ಅದರ ಪ್ರೆಸೆನ್ಸ್ ಇನ್ ವೇರಿಯಸ್ ಆಸ್ಪೆಕ್ಟ್ಸ್, ವೇರಿಯಸ್ ಡೈಮೆನ್ಷನ್ಸ್ ಆಫ್ ಇಂಡಿಯನ್ ಕಲ್ಚರ್, ಆರ್ಟ್, ಲಿಟ್ರೇಚರ್ ಆ್ಯಂಡ್ ಆಲ್ಸೋ ಸಿವಿಲೈಸೇಷನ್. ಸೊ ಶಾರ್ಟ್ ಆನ್ಸರ್. ಇನ್ನೊಂದು ರೈಟ್ಸ್ ಗಿಟ್ಸ್ ಎಲ್ಲ ಏನೂ ಇಲ್ಲ. ಆಮೇಲೆ ಇಲ್ಲಿ ಪೊಲಿಟಿಕಲ್ ಆಗಿ ನಾವು ನೋಡೇ ಇಲ್ಲ. ಪೊಲಿಟಿಕಲ್ ಪಾರ್ಟಿ 74ರಲ್ಲಿ ಅವರು ಕಮಲ ನಮ್ಮ ಕುರಿತಾಗಿ ಇಟ್ಕೊಂಡಿದ್ರು. ನಾವು 2000 ವರ್ಷದಿಂದ ಹೇಳ್ತಾ ಇದ್ದೀವಿ, ಉಪನಿಷತ್ತುಗಳಿಂದ ಬರ್ತಾ ಇದೆ. ಅದರಿಂದ ಹೃದಯವನ್ನೇ ಕಮಲ ಅಂತ ಹೇಳಿದ್ರು. ಸೊ ಸಚ್ ಎ ಕ್ವಶನ್ ಡಸಂಟ್ ಅರೈಸ್.